ಬ್ಯಾಗ್ ಎತ್ಕೊಂಡು ಎಲ್ಲ ಬರ್ರಿ ಈಚೆ ಬರ್ರಿ. ಚಪಾತಿ ಎಲ್ಲ ತಿಳ್ಕೊಂಡು ಬಾ ಅಂದ್ರೆ ಬಂದೆ ಬಾಮ್ಮ ಇಲ್ರಾಮ ಗಗನ ಕುಂದ್ರಣ್ಣ ಇದ್ರ 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 ಇರ್ಲಿ 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 ಬಾ ಮುಂದೆ ಬರ್ಬೇಕು ನೂರಾಮ ಮುಂದಕ್ಕೆ ಸಬ್ ಇನ್ಸ್ಪೆಕ್ಟರ್ ಸಾರ್ ಅವರು ವೇಣುಗೋಪಾಲ್ ಸಾರ್ ಅವರು ಸುಮಾರು ಸಲ ಇಲ್ಲಿಗೆ ಬರ್ತೀವಂತ ಹೇಳಿ ಹಾಗೇನೆ ಇವತ್ತು ಬೇಕಾದಂಥ ಎಲ್ಲ ಬಟ್ಟೆ ಎಲ್ಲ ಎಲ್ರಿಗೂ ಕೊಟ್ಟು ಆಮೇಲೆ ರೈಸು ಎಲ್ಲ ಕೊಡೋದಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಅನೇಕ ಸಲ ಇಲ್ಲಿಗೆ ಕೆಲವ್ರನ್ನೆಲ್ಲ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ತುಂಬ ನಮಗೆ ಸಪೋರ್ಟಿವ್ ಇದ್ದಾರೆ. ವೃದ್ಧರ ಪರವಾಗಿ ಇಲ್ಲಿರುವಂಥ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ಈ ಒಂದು ಜೀವನ 16 ಜನನ ನಾವು ಸಾಕೋಣ ಅಂತೇಳಿ ನಮಗೆ ಇನ್ನೂ ಒಂದು ಹುರುಪಿದೆ. ಈ ನಿಟ್ಟಿನಲ್ಲಿ ನಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ಅವ್ರಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ನಾವು ಏನು ಸಂಪಾದನೆ ಮಾಡ್ತೀರಿ ಅದರಲ್ಲಿ ಏನೋ ಒಂದಷ್ಟು ಉಳಿಸಿ ಇಂಥ ಒಂದು ಸೇವೆಗಳು ಮಾಡ್ತಾ ಇದ್ರೆ ಅನಾಥರು ಇರ್ತಾರ, ವೃದ್ಧರು ಇರ್ತಾರ, ಅವ್ರಿಗೆ ಮನೆಗಳಲ್ಲಿ ನೋಡ್ಕೊಳ್ದಿರ ಅವ್ರು ಇಂಥ ಜಾಗಕ್ಕೆ ಬಂದಿರ್ತಾರ. ಅಂದರೆ ಇದು ಅನಾಥಾಶ್ರಮ ಅಲ್ಲ, ಏನೋ ಸಂತೋಷದ ಒಂದು ಜಾಗ ಅಂತೇಳಿ ಹೇಳ್ಬೋದು. ಅನಾಥಾಶ್ರಮ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ಅನಾಥವಾಗಿ ಯಾರನ್ನೂ ಬೆಳೆಸ್ತಾ ಇಲ್ಲ. ಅದು ಸಂತೋಷವಾಗಿ ಅವರು ಮನಸ್ಫೂರ್ತಿಯಾಗಿ ಇವ್ರನ್ನೆಲ್ಲನೂ ಸ್ವಂತದವ್ರ ಥರ ನೋಡಿ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಒಳ್ಳೆ ಮನಸ್ಸಿರೋಂಥವರು ಏನೋ ಅವ್ರ ಕೈಲಾದ ಮಾತ್ರ ಅವ್ರಿಗೆ ಸಹಾಯ ಮಾಡಿದರೆ, ಎಲ್ಲರೂ ಈ ಕೆಲಸ ಮಾಡೋಕ್ಕಾಗಲ್ಲ. ಮಾಡೋಂಥವ್ರಿಗೆ ಏನೋ ಒಂದು ಕೈಲಾದಷ್ಟು ಸಹಾಯ ಮಾಡಿದರೆ ಅವ್ರಿಗೂ ಒಂದು ಅನುಕೂಲನೂ ಆಗುತ್ತೆ, ಹುಮ್ಮಸ್ಸು ಬರುತ್ತೆ. ಮತ್ತು ಇಂಥ ಒಂದು ಬಡಪಾಯಿಗಳಿಗೆ ಆಗ್ಬೋದು, ಮತ್ತು ಇಂಥ ವಯೋವೃದ್ಧರಿಗೆ ಇಂಥವ್ರಿಗೆಲ್ಲನೂ ತುಂಬ ಅನುಕೂಲ ಆಗುತ್ತೆ. ಮತ್ತು ಇವರು ಕೊನೆ ಹಂತದಲ್ಲಿರೋದ್ರ ಅವರು ಖುಷಿಯಾಗಿ ಇಂಥವ್ರು ಹಿಂಗೆ ಮಾಡಿದರು, ಇಂಥವ್ರು ಹಿಂಗೆ ಬಂದರು, ಅನುಕೂಲ ಮಾಡಿದರು ಅಂತೇಳಿ ಕೊನೆ ದಿನಗಳಲ್ಲಿ ಅವರು ಸಂತೋಷವಾಗಿರ್ತಾರೆ ಅಂತೇಳಿ ನನ್ನ ಭಾವನೆ. ದೇವ್ರು ಒಳ್ಳೇದು ಮಾಡಲಿ. ಈ ಸಂಸ್ಥೆ ನಡೆಸ್ತಾ ಇರೋರಿಗೆ, ಅವರ ಶ್ರೀಮತಿ ಅವ್ರಿಗೆ, ಅವ್ರ ಮಗನಿಗೆ ಮತ್ತು ವಿಶೇಷವಾಗಿ ಇವರಿಗೆ ಅಂತ ಹೇಳ್ತಾ ಖುಷಿ ಪಡ್ತೀವಿ.